ಸೂರ್ಯನಾರಾಯಣ್ ಸರ್ ಇದ್ದಾರೆ ಸರ್. ಈಗ ಒಂದಷ್ಟು ವಿಚಾರಗಳನ್ನ ನೀವು ತಿಳಿಸ್ಕೊಟ್ರಿ, ಯಾವ ರೀತಿ ಹೆಲ್ತ್ ಇಶ್ಯೂಸ್ ಕಾಡಬಹುದು, ಯಾವ ರೀತಿ ಅವರನ್ನ ಟ್ರೀಟ್ ಮಾಡಲಾಗುತ್ತೆ, ಯಾವ ರೀತಿ ಕ್ವಾರಂಟೈನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹಲವು ವಿಚಾರಗಳನ್ನ ತಿಳಿಸ್ಕೊಟ್ರಿ ಸರ್. ಇದೆಲ್ಲದರಿಂದ ಗುಣಮುಖರಾಗೋದಕ್ಕೆ ಅಂದ್ರೆ ವಾಪಸ್ ಅವ್ರ ಬಾಡಿ ನಾರ್ಮಲ್ ಕಂಡೀಷನ್ ಬರೋದಕ್ಕೆ ಎಷ್ಟು ಕಾಲಾವಕಾಶ ತೆಗೆದುಕೊಳ್ಬಹುದು ಸರ್? ನೀವು ಹೇಳಿದ್ರಿ 4 to 6 weeks ಅಂತ ಹೇಳಿದ್ರಿ. ಡಸ್ ಇಟ್ ಡಿಪೆಂಡ್ಸ್ ಆನ್ ಪರ್ಸನ್ ಟು ಪರ್ಸನ್ ಅಥವಾ ಹೇಗೆ? ಇದು ಮಿನಿಮಮ್ 4 to 6 to 8 weeks ಐಸೋಲೇಷನ್ ಅಲ್ಲಿ ಇರ್ತಾರೆ, ಸಪರೇಟ್ ಆಗಿರ್ತಾರೆ. ನೀವೇನ್ ಕ್ವಾರಂಟೈನ್ ಅಂತ ಹೇಳ್ತೀರಾ, ಅಲ್ಲಿ ಸಪರೇಟ್ ಆಗಿ ಇವರಿಗೆ ಫಿಸಿಯೋಥೆರಪಿ, ರಿಹ್ಯಾಬಿಲಿಟೇಷನ್ ಎಲ್ಲ ಮಾಡ್ತಾರೆ. ಅಷ್ಟೊತ್ತಿಗೆ ಅವರು ಆದ್ಮೇಲೆ ಹೊರಕ್ಕೆ ಬಂದು ಬೇರೆ ಜನರ ಜೊತೆ ಸಂಪರ್ಕ ಮಾಡಿ ಓಡಾಡಬಹುದು ಅಂತ. ಬಟ್ ಇವರು ಪೂರ್ತಿ ನಾರ್ಮಲ್ ಆಗಿ ಗುಣಮುಖರಾಗಬೇಕಾದ್ರೆ ಹಲವಾರು ತಿಂಗಳುಗಳಾಗ್ಬೋದು, ಇನ್ನೂ ಜಾಸ್ತಿನೇ ಆಗ್ಬೋದು. ಒಂದು ವಿಷಯ ಹೇಳಬೇಕು ಅಂದ್ರೆ ಇವರು ಮೂಳೆ ಏನು ವೀಕ್ ಆಗಿರುತ್ತೋ ಆಸ್ಟಿಯೋಪೊರೋಸಿಸ್ ಅನ್ನೋದು ಅದು 100% ನಾರ್ಮಲ್ ಬರದೇ ಇರಬಹುದು. ಯಾಕೆ ಅಂದ್ರೆ ಅದು ಅಷ್ಟು ದಿವಸ ಅಲ್ಲಿ ಇದ್ದು ಈ ವಯಸ್ಸಿನಲ್ಲಿ ಇವರಿಗೆ ಮೂಳೆ ವೀಕ್ ಆಗಿರೋದು ಟೋಟಲ್ ನಾರ್ಮಲ್ ಬರದೇ ಇರಬಹುದು. ಬಟ್ ಅದಕ್ಕೆ ಚಿಕಿತ್ಸೆ ಮಾಡಿದ್ರೆ ಡೆಫಿನೆಟ್ ಆಗಿ ಇಂಪ್ರೂವ್ ಆಗುತ್ತೆ. ಬಟ್ ಈ ಏನು ಒಂದು ರಿಹ್ಯಾಬಿಲಿಟೇಷನ್ ಇದೆ, ಇದು 6 to 8 weeks ಅಂತ ಹೇಳಿದೆ. ಬಟ್ ಆಮೇಲೆ ಇವ್ರು ಕಂಟಿನ್ಯೂ ಮಾಡಬೇಕಾಗುತ್ತೆ, ಮಾನಿಟರ್ ಮಾಡಬೇಕಾಗುತ್ತೆ. ಯಾವುದರ ಕೊರತೆ ಇರುತ್ತೋ ಆ ವಿಟಮಿನ್ಸು ಆಗಲಿ, ಇನ್ನೊಂದಾಗಲಿ, ಕ್ಯಾಲ್ಸಿಯಂ ಆಗಲಿ ತಗೋಬೇಕಾಗುತ್ತೆ. ಪೀರಿಯಾಡಿಕ್ ಆಗಿ ಇವರನ್ನ ಪರೀಕ್ಷೆ ಮಾಡಬೇಕಾಗುತ್ತೆ. ಎಲ್ಲ ಬರಬೇಕಾದ್ರೆ ಹಲವಾರು ತಿಂಗಳುಗಳಾಗುತ್ತೆ. ನಾರ್ಮಲ್ ಟೋಟಲಿ ನಮ್ಮ ಬಾಡಿ ಸಿಸ್ಟಮ್ಸ್ ಎಲ್ಲ ಸರಿಯಾಗಿ ಕೆಲಸ ಮಾಡಿ ನಾವು ಭೂಮಿ ಮೇಲೆ ಇದ್ದಾಗ ಹೇಗಿರ್ತೀವೋ ಹಾಗಾಗಬೇಕಾದ್ರೆ ಹಲವಾರು ತಿಂಗಳುಗಳಾಗುತ್ತೆ. ನಿಮಗೆ ಹಲೋ ಸರ್, ಕೇಳಿಸ್ತಿದ್ಯಾ? ಹಲೋ ಸರ್, ಆರ್ ಯು ಆಡಿಬಲ್ ಸರ್? ಕೇಳಿಸ್ತಿದೆ ಸರ್, ಈಗ ಸೂರ್ಯನಾರಾಯಣ್ ಸರ್ ಒಂದಷ್ಟು ವಿಚಾರಗಳನ್ನ ವೆರಿ ಮಚ್ ಆಡಿಬಲ್. ಎಸ್ ಸರ್, ವೈದ್ಯರಿದ್ರು ಯಾವ ರೀತಿ ಅವ್ರಿಗೆ ಫಿಸಿಕಲಿ ಅಂದ್ರೆ ಯಾವ ರೀತಿ ದೇಹದ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ, ಅದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ರು ಸರ್. ಬಟ್ ನನಗೆ ಕುತೂಹಲ ಇರುವಂತದ್ದು, ಆ ಬಾಹ್ಯಾಕಾಶ ಕೇಂದ್ರದಲ್ಲಿರುವಾಗ ಯಾವೆಲ್ಲ ಚಾಲೆಂಜಸ್ ಗಳನ್ನ ಅವರು ಒಳಪಡಬೇಕಾಗತ್ತೆ, ಯಾವೆಲ್ಲ ಚಾಲೆಂಜಸ್ ಗಳನ್ನ ಗೋ ಥ್ರೂ ಮಾಡಬೇಕಾಗತ್ತೆ ಸರ್? ಚಾಲೆಂಜಸ್ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ನೋಡಿ. ಮೊದಲನೇದಾಗಿ ದೈನಂದಿನ ಚಟುವಟಿಕೆಗಳನ್ನ ನಿರ್ವಹಿಸೋದಕ್ಕೆ ಸಂಬಂಧಿಸಿದಂತೆ ಅನೇಕ ಚಾಲೆಂಜಸ್ ಅಥವಾ ಸವಾಲುಗಳು ಎದುರಾಗುತ್ತವೆ. ಮೊದಲನೇದಾಗಿ ಆಹಾರ ಸೇವನೆ. ಈ ಭೂಮಿ ಮೇಲಿದ್ದಂತೆ ನಾವು ಆಹಾರ ಸೇವನೆಯನ್ನು ಮಾಡೋದಕ್ಕಾಗಲ್ಲ. ಫ್ರೀಸ್ ಡ್ರೈಡ್ ಫುಡ್ ಅಂತ ಅಂದರೆ ನೀರಿನ ಅಂಶನ ತೆಗೆದಿರುವಂತಹ ಹಾಗೂ ಅದನ್ನು ಶೈತ್ಯಕ್ಕೆ ಒಳಪಡಿಸಿದಂತಹ ಒಂದು ಆಹಾರ ಪದಾರ್ಥಗಳು ಅದರಲ್ಲಿ ಲಭ್ಯ ಇರುತ್ತೆ. ಅದಕ್ಕೆ ಬಿಸಿನೀರನ್ನ ಹಾಕ್ಕೊಂಡು ಆ ಮೂಲಕ ಆ ಆಹಾರವನ್ನು ಸೇವಿಸ್ಬೋದು. ಇದು ಅಷ್ಟು ಭೂಮಿ ಮೇಲೆ ನಾವು ತಟ್ಟೆಗೆ ಹಾಕೊಂಡು ತಿಂದಷ್ಟು ಸುಲಭ ಅಲ್ಲ. ಆದರೆ ಖಂಡಿತ ಬೇರೆ ಬೇರೆ ಬಗೆಯ ಆಹಾರ ಪದಾರ್ಥಗಳಿವೆ. ಅದೇ ರೀತಿ ಹಲ್ಲುಜ್ಜೋದು ಸುಲಭ ಅಲ್ಲ. ಅಲ್ಲಿ ಹಲ್ಲು ಉಜ್ಜಿದ್ರೆ ಅಲ್ಲಿ ಟೂತ್ಪೇಸ್ಟ್ನ ಉಗಿಯೋದಕ್ಕಾಗಲ್ಲ, ಹಾಗಾಗಿ ಅದನ್ನು ನುಂಗಬೇಕಾಗುತ್ತೆ. ವಿಶೇಷವಾದ ಟೂತ್ಪೇಸ್ಟ್ ಇರುತ್ತೆ. ಇನ್ನು ತಲೆ ಬಾಚೋದು ಸುಲಭ ಅಲ್ಲ. ಇದೆಲ್ಲದಕ್ಕಿಂತ ತುಂಬ ಚಾಲೆಂಜಿಂಗ್ ಆಗಿರೋದು, ಸವಾಲಾತ್ಮಕವಾದದ್ದು ಅಂದರೆ ಶೌಚ ಕಾರ್ಯ. ಆದರೆ ಒಂದು ಅತ್ಯಾಧುನಿಕ ಶೌಚ ಗೃಹಗಳು 2 ಇದೆ ಅದರಲ್ಲಿ, ಅಂದರೆ ಶೌಚ ಸಾಧನಗಳು 2 ಇದೆ. ಆದರೆ ಭೂಮಿ ಮೇಲೆ ಗ್ರಾವಿಟಿ ಇರುತ್ತೆ, ಹಾಗಾಗಿ ಫ್ಲಶ್ ಮಾಡಿದ್ದು ಹೋಗ್ತಾ ಇರುತ್ತೆ. ಆದರೆ ಇದರಲ್ಲಿ ಆ ರೀತಿ ಆಗಲ್ಲ. ಗ್ರಾವಿಟಿ ಬದಲು ಅಲ್ಲಿ ನಿರ್ವಾತ ವ್ಯಾಕ್ಯೂಮ್ ಇರುತ್ತೆ, ಅದನ್ನು ಉಪಯೋಗಿಸ್ಬಿಟ್ಟು ಈ ರೀತಿ ಟಾಯ್ಲೆಟ್ ಡ್ಯೂಟೀಸ್ ಏನಿರುತ್ತೋ ಅದನ್ನು ಪರ್ಫಾರ್ಮ್ ಮಾಡೋದಕ್ಕೆ, ಅಂದರೆ ಶೌಚ ಕಾರ್ಯವನ್ನು ಮುಗಿಸೋದಕ್ಕೆ ಈ ಮೂಲಕ ಸರಾಗವಾಗಿ ಅವಕಾಶ ಮಾಡಿಕೊಡಲಾಗುತ್ತೆ. ಹೀಗಾಗಿ ಇದೆಲ್ಲ ಏನು ಜೀವಿಸೋದ್ರಲ್ಲಿ ಏನು ತೊಂದರೆ ಇಲ್ಲ. ಇದು ದಿನನಿತ್ಯ ಜೀವನಕ್ಕೆ ಸಂಬಂಧಿಸಿದ್ದು. ಆಮೇಲೆ ಸ್ನಾನ ಮಾಡೋಕ್ಕಾಗಲ್ಲ ISS ಅಲ್ಲಿ, ಅದ್ರ ಬದಲು ಸ್ಪಾಂಜ್ ಬಾತ್ ತಗೋಬೋದಾಗಿದೆ. ಇದು ದಿನನಿತ್ಯ ಜೀವನಕ್ಕೆ ಸಂಬಂಧಪಟ್ಟಿದ್ದು. ಇನ್ನು ದೀರ್ಘಕಾಲದಲ್ಲಿ ಅಂತರಿಕ್ಷದಲ್ಲಿ ವಾಸಿಸಿದಾಗ ಅನೇಕ ಸಮಸ್ಯೆಗಳು ಎದುರಾಗುತ್ತೆ. ಮೊದಲನೇದಾಗಿ ಮೂಳೆಗಳಿಂದ ಕ್ಯಾಲ್ಸಿಯಂ ನಿರಂತರವಾಗಿ ನಷ್ಟ ಆಗೋಕ್ಕೆ ಶುರು ಆಗುತ್ತೆ. ಹಾಗಾಗಿ ಮೂಳೆಗಳು ದುರ್ಬಲ ಆಗುತ್ತೆ. ಹೀಗಾಗಿ ಫ್ರ್ಯಾಕ್ಚರ್ ಆಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಭೂಮಿ ಮೇಲೆ ಹಿಂದಿರುಗಿ ಬಂದ ಮೇಲೂ ಕೂಡ. ಅದೇ ರೀತಿ ಸ್ನಾಯುಗಳು ಸೋಮಾರಿ ಆಗುತ್ತವೆ, ಅಂದರೆ ಮಸ್ಕ್ಯುಲರ್ ಅಟ್ರೋಫಿ ಅಂತ ವೈದ್ಯರು ಹೇಳ್ತಾರೆ. ಹಾಗಾಗಿ ಏನಾಗುತ್ತೆ, ಇವುಗಳು ಕೂಡ ಬಲಹೀನವಾಗುತ್ತೆ. ಇದೆಲ್ಲ ಆಗೋದು ಯಾಕೆ ಅಂದರೆ ತೂಕರಹಿತ ಪರಿಸ್ಥಿತಿ ಇರೋದ್ರಿಂದ. ಭೂಮಿ ಮೇಲೆ ಸ್ನಾಯುಗಳು ಅಥವಾ ಮೂಳೆಗಳು ಈ ಗುರುತ್ವವನ್ನು ವಿರೋಧಿಸಬೇಕಾಗತ್ತೆ, ಅಲ್ಲಿ ವಿರೋಧಿಸುವಂತಹ ಅವಕಾಶನೇ ಇರೋದಿಲ್ಲ. ಇದ್ರ ಜೊತೆಗೆ ರೋಗ ನಿರೋಧಕ ವ್ಯವಸ್ಥೆ ಇದು ಕೂಡ ಅದರ ಮೇಲೆ ಪ್ರಭಾವ ಬೀರುತ್ತೆ ಈ ಅಂತರಿಕ್ಷಯಾನ. ಆಮೇಲೆ ಬೆನ್ನು ಹುರಿ ಸ್ವಲ್ಪ ನೆಟ್ಟಗಾಗ್ಬಿಟ್ಟು ಗಗನಯಾತ್ರಿಗಳ ಎತ್ತರ 1-2 ಇಂಚು
ಜಾಸ್ತಿ ಆಗ್ಬೋದು ಅಂತರಿಕ್ಷದಲ್ಲಿದ್ದಾಗ. Okay. ಜೊತೆಗೆ ಅನೇಕ ಮಾನಸಿಕ ಸಮಸ್ಯೆಗಳು ಅಂದ್ರೆ ಎದುರಾಗತ್ತೆ. ಇದನ್ನೆಲ್ಲ ಎದುರಿಸಿ ಬಂದಿದ್ದಾರೆ ಓಕೆ ಸುನೀತಾ ಸರ್. ನೀವು ಇನ್ನೊಂದು ವಿಚಾರ ಹೇಳ್ತಾ ಇದ್ರಿ, ಫುಡ್ ಬಗ್ಗೆ ನೀವು ಮಾತನಾಡ್ತಾ ಇದ್ರಿ. ಡು ದೇ ಟೇಕ್ ಸಪ್ಲಿಮೆಂಟ್ಸ್ ಆಲ್ಸೋ ಸರ್ ಅಲ್ಲಿ? ಅಂದ್ರೆ ಈಗ ಬೇರೆ ಬೇರೆ ಫುಡ್ ಸಿಗುತ್ತೆ ಅಂದ್ರೆ ಎಲ್ಲವನ್ನ ಇಲ್ಲಿಂದನೇ ತೆಗೆದುಕೊಂಡು, ಅಂದ್ರೆ ಯಾವ ರೀತಿ ಸರ್ ಅವ್ರಿಗೆ? ಹೌ ಡು ದೇ ಅರೇಂಜ್ ಫಾರ್ ಫುಡ್ ಅಂಡ್ ಎವ್ರಿಥಿಂಗ್? ಹೌದು, ಖಂಡಿತ. ಅಲ್ಲಿ ವಿಶೇಷವಾದ ವಿಧಾನದಲ್ಲಿ ತಯಾರಿಸಿರುವಂತಹ ಆಹಾರವನ್ನೇ ಅಲ್ಲಿ ಅವರು ತಗೋತಾರೆ. ಸಪ್ಲಿಮೆಂಟ್ಸ್ ಅಂದ್ರೆ ಏನ್ ತಗೋಬಹುದು, ಅದರಲ್ಲಿ ಏನ್ ತೊಂದರೆ ಇಲ್ಲ, ನುಂಗೋ ಅಂತದ್ದು. ಆದರೆ ಅವರಿಗೆ ಆಹಾರವನ್ನ ಏನು ವರ್ಷಾನುಗಟ್ಲೆ ಅಲ್ಲಿ ಆಹಾರ ಸಂಗ್ರಹಿಸಿಟ್ಟಿರ್ತಾರ ಇಲ್ಲ, ಆಗಿಂದಾಗೆ ಆಹಾರವನ್ನ, ಗಾಳಿಯನ್ನ, ನೀರನ್ನ, ಆ ಮನೆಯಿಂದ ಗಗನಯಾತ್ರಿಗಳ ಕುಟುಂಬ ಕಳಿಸಿದಂತಹ ಉಡುಗೊರೆಗಳನ್ನ, ಗಿಫ್ಟ್ಗಳನ್ನ ಎಲ್ಲ ತಗೊಂಡು ಆಗಿಂದಾಗೆ ಸರಕು ಸರಂಜಾನುಗಳನ್ನು ಕೊಂಡೊಯ್ಯುವಂತಹ ವಾಹನಗಳು, ಇದಕ್ಕೆ ಕಾರ್ಗೋ ಡ್ರ್ಯಾಗನ್ ಅಂತ ಹೇಳ್ತಾರೆ ಒಂದಕ್ಕೆ, ಅಂತದ್ರಲ್ಲಿ ಕಳಿಸ್ತಾರೆ. ರಷ್ಯಾದವರು ಪ್ರೋಗ್ರೆಸ್ ಅನ್ನುವಂತಹ ನೌಕೆಯನ್ನು ಇಟ್ಕೊಂಡಿದ್ದಾರೆ, ಅದನ್ನ ಕಳಿಸ್ತಾರೆ. ಹಾಗಾಗಿ ಮತ್ತೆ 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 ತಾಜಾ ಆಹಾರವನ್ನ, ನೀರನ್ನ ಸರಬರಾಜು ಮಾಡಲಾಗುತ್ತೆ. ಓಕೆ 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 ಬಿಕಾಸ್ ಇಟ್ ವಾಸ್ ವೆರಿ ಕ್ಯೂರಿಯಸ್ ಸರ್. ಬಹಳಷ್ಟು, ಫಾರ್ ಎಕ್ಸಾಂಪಲ್ ನನಗೆ ಗೊತ್ತಿರಲಿಲ್ಲ ಯಾವ ರೀತಿ ಫುಡ್ ಹೋಗುತ್ತೆ ಅಲ್ಲಿಗೆ, ಹೌ ಡು ದೇ ಹ್ಯಾವ್ ಫುಡ್, ಯಾವ ತರ ಏನು ಅನ್ನೋಂಥದ್ದು ಅದು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಸಾಮಾನ್ಯವಾಗಿ ನಾವು ನೋಡುವಾಗ ಅಂತೆ ಕಂತೆಗಳ ಬಗ್ಗೆ ಕೇಳಿರ್ತೀವಿ, ಬಟ್ ಇದ್ರ ಬಗ್ಗೆ ಆಕ್ಚುಲ್ ಆಗಿ ನಮಗೆ ಗೊತ್ತಿರಲ್ಲ. ಬಹಳ ಕ್ಯೂರಿಯಾಸಿಟಿ ಇರುತ್ತೆ. ಹೇಗೆ ಊಟದ ವ್ಯವಸ್ಥೆ ಹೇಗೆ ಮಾಡ್ಕೊಳ್ತಾರೆ, ಇಲ್ಲಿ ತರನೇ ನಮ್ಗೆ ಏನ್ ಬೇಕೋ ಅದನ್ನ ತಿನ್ನಬಹುದಾ ಅನ್ನುವಂಥ ಬಹಳಷ್ಟು ಕುತೂಹಲ ಇರುತ್ತೆ. ಯಾಕೆಂದ್ರೆ ಅಷ್ಟು ದಿನಗಳ ಕಾಲ, ಅಷ್ಟು ತಿಂಗಳ ಕಾಲ ಅಲ್ಲಿ ಉಳ್ಕೊಳ್ಬೇಕು ಅಂದಾಗ, ಎಸ್ ನೀವು ಹೇಳ್ದಂಗೆ ಶೌಚಕ್ರಮ ಅನ್ನೋದು ಅದು ಬಹಳ ಇಂಪಾರ್ಟೆಂಟು. ಅದಕ್ಕೆ ಹೇಗೆ ವ್ಯವಸ್ಥೆ ಇರುತ್ತೆ, ಊಟ ನಿದ್ದೆ ಹೇಗೆ, ಹಗಲೇಗಾಗತ್ತೆ, ರಾತ್ರಿ ಹೇಗಾಗತ್ತೆ, ಈ ರೀತಿಯಾದಂತಹ ಹಲವು ಪ್ರಶ್ನೆಗಳಿದಾವೆ ಸರ್ ನಿಮ್ಮ ಹತ್ರ. ಅದ್ರ ಬಗ್ಗೆ ಕೂಡ ನಾನು ಮಾತಾಡ್ತೀನಿ. ನಮ್ಮ ಜೊತೆಗೆ ಡಾಕ್ಟರ್ ಋಷಿಕೇಶ್ ದಾಮ್ಲೆ ಅವರಿದ್ದಾರೆ, ಫಿಸಿಷಿಯನ್. ಸರ್ ನಮಸ್ಕಾರ. ನಮಸ್ಕಾರ ಸರಿ, ಈಗ ಆಲ್ರೆಡಿ ಸೂರ್ಯನಾರಾಯಣ್ ಸರ್ ಹಲವು ವಿಚಾರಗಳನ್ನ, ದೈಹಿಕ ಸಮಸ್ಯೆ ಏನೇನು ಆಗಬಹುದು ಅನ್ನೋದ್ರ ಬಗ್ಗೆ ತಿಳಿಸಿದ್ರು ಸರ್. ಸೊ ಯಾವ ರೀತಿ ಅವರನ್ನ ಈ ಕ್ವಾರಂಟೈನ್ ಟೈಮಲ್ಲಿ ಯಾವ ರೀತಿ ಮೆಂಟಲಿ, ಫಿಸಿಕಲಿ, ಇಮೋಷನಲಿ ಎಲ್ಲವೂ ಕೂಡ ಸಾಕಷ್ಟು ಅವ್ರಿಗೆ ಅವ್ರದೇ ಆದಂಥ ರೀತಿಯಲ್ಲಿ ರಿಹ್ಯಾಬಿಲಿಟೇಷನ್ ಮಾಡಬೇಕಾಗತ್ತೆ, ಅವರನ್ನ ಮತ್ತೆ ಅದಕ್ಕೆ ತಯಾರು ಮಾಡಬೇಕಾಗತ್ತೆ ಸರ್, ಏನು ಹೇಳ್ತೀರಿ? ಮೊದಲಿಗೆ ಸುನೀತಾ ವಿಲಿಯಮ್ಸ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ, ಯಾಕಂದ್ರೆ ಅವರು ಭಾರತದ ಮೂಲದವರು. ಆಮೇಲೆ ಸರ್ ಒನ್ ಸೆಕೆಂಡ್ ಐ ಜಸ್ಟ್ ಸ್ಪೀಕ್ ಟು ಯು. ಗುರುಪ್ರಸಾದ್ ಸರ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನ ನೀವು ತಿಳಿಸ್ಕೊಟ್ರಿ. ಥ್ಯಾಂಕ್ಸ್ ಅ ಲಾಟ್ ಸರ್ ಪವರ್ ಟಿವಿ ಜೊತೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಋಷಿಕೇಶ್ ಸರ್, ಪ್ಲೀಸ್ ಗೋ ಹೆಡ್. ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೆ ನಮ್ಮೆಲ್ಲರ ಪರವಾಗಿ, ಯಾಕಂದ್ರೆ ಅವರು ಭಾರತೀಯ ಮೂಲದವರು. ಅವರು ಲಾಸ್ಟ್ ಟೈಮ್ ಹೋದಾಗ ಗಣೇಶನ ವಿಗ್ರಹ ತಗೊಂಡು ಹೋಗಿದ್ರು. ಅದೇ ರೀತಿ ಈ ಸಲ ಬಂದ ತಕ್ಷಣ 2 ಡಾಲ್ಫಿನ್ ಅವರ ಬಬಲ್ ನ ಸುತ್ತ ಮಾಡಿ ಪ್ರಕೃತಿಯು ಅವರನ್ನ ನಮ್ಮ ಭೂಮಿಗೆ ವೆಲ್ಕಮ್ ಮಾಡಿದೆ. ಈ ಸ್ಪೇಸ್ ಸ್ಟೇಷನ್ ಇರೋದು ಬರೀ 400 ಕಿಲೋಮೀಟರ್ ಮೇಲೆ, ಅಂದ್ರೆ ಬೆಂಗಳೂರಿಂದ ಹುಬ್ಳಿಯಷ್ಟು ದೂರ ಇರುವ ಜಾಗ, ಅಂದ್ರೆ ಅಂತರಿಕ್ಷದಲ್ಲಿ ಇರ್ತದೆ. ಅಲ್ಲಿ ಭೂಮಿಯಷ್ಟೇ, ಸುಮಾರು ಭೂಮಿಯಿಂದ 80-90% ಅಷ್ಟು ಗುರುತ್ವಾಕರ್ಷಣ ಶಕ್ತಿ ಇರುತ್ತೆ. ಅದೆಲ್ಲ ಪ್ರಾಬ್ಲಮ್ ಏನಂದ್ರೆ ಅದು ಕಂಟಿನ್ಯೂಸ್ ಆಗಿ ಬೀಳೋ ಹಂಗಿರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್, ನೀವು ಲಿಫ್ಟ್ ಅಲ್ಲಿ ಇದ್ದು ಲಿಫ್ಟ್ ಕೆಳಗಡೆ ಬಿದ್ರೆ ನಿಮ್ಮ ಕಾಲು ನೆಲಕ್ಕೆ ತಲುಪಲ್ಲ. ಸೊ ಆ ರೀತಿ ಕಂಟಿನ್ಯೂಸ್ ಫ್ರೀ ಫಾಲ್ ಅಲ್ಲಿ ಇರುತ್ತೆ ಇದು ಸ್ಪೇಸ್ ಸ್ಟೇಷನ್. ಫ್ರೀ ಫಾಲ್ ಇರೋದ್ರಿಂದ ಅವರಿಗೆ ನೆಲಕ್ಕೆ ಕಾಲಿಡ್ಲಿಕ್ಕೆ ಆಗಲ್ಲ. ಗುರುತ್ವಾಕರ್ಷಣ ಶಕ್ತಿ ಇರುತ್ತೆ. ಗುರುತ್ವಾಕರ್ಷಣ ಶಕ್ತಿ ಏನೂ ಇಲ್ಲದೆ ಇದ್ರೆ ಅವರ ದೇಹನೇ ಕೆಲಸ ಮಾಡಕ್ ಸಾಧ್ಯ ಇಲ್ಲ, ಆದ್ರೆ ಇಲ್ಲಿ ಕೆಲಸ ಮಾಡ್ತದೆ. ನಿಮ್ಗೆ ಗೊತ್ತು, ನೀವು ಫ್ಲೋಟಿಂಗ್ ಮಾಡ್ಕೊಂಡಿದ್ರೆ ನಮ್ಮ ದೇಹದಲ್ಲಿ ಹೆಚ್ಚಿಗೆ ಕಾಲಿನ ಕಡೆಗೆ ರಕ್ತ ಸಂಚಾರ ಜಾಸ್ತಿ ಆಗತ್ತೆ. ಇನ್ನೊಂದು, ಹಾರ್ಟಿನ ಶೇಪೇ ಜಾಸ್ತಿ ಆಗಿ ಹಾರ್ಟಿನ ಟೋಟಲ್ ಅದರ ಶಕ್ತಿನೇ ಕಡಿಮೆ ಆಗ್ಬಿಡತ್ತೆ. ಕಾಲು ನೆಲಕ್ಕೆ ನಾವು ಮಾಂಸಖಂಡ ನಮ್ದು ಬೆಳಿಬೇಕು ಅಂತಾದ್ರೆ ನಾವು ಎಕ್ಸರ್ಸೈಸ್ ಮಾಡ್ಬೇಕು. ಅಲ್ಲಿ ಒಳ್ಳೆ ಜಿಮ್ ಇದೆ, ಎಕ್ಸರ್ಸೈಸ್ ಮಾಡ್ತಾರೆ. ಎಷ್ಟು ಎಕ್ಸರ್ಸೈಸ್ ಮಾಡಿದ್ರು ಅಷ್ಟು ಬಲ ಇರೋದಿಲ್ಲ ಅಲ್ಲಿ, ಆದ್ರಿಂದ ಮಾಂಸಖಂಡ ಸ್ವಲ್ಪ ವೀಕ್ ಆಗಬಹುದು. ಅದೇ ರೀತಿ ಕಾಲು ನೆಲದಲ್ಲಿ ಇಡದೇ ಇರೋದ್ರಿಂದ ಲೋವರ್ ಲಿಮ್ಸ್, ಅಂದ್ರೆ ನಮ್ಮ ತೊಡೆ ಮತ್ತೆ ಕಾಲಿನ ಮೂಳೆ, ಅದು ಸ್ವಲ್ಪ ಸವೆದು ಹೋಗುತ್ತೆ. ಸೊ ಈ ರೀತಿ. ಆಮೇಲೆ ಇಮ್ಯುನಿಟಿ, ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತು, ಇಮ್ಯುನಿಟಿ ಬರಬೇಕು ಅಂತಂದ್ರೆ ಸ್ವಲ್ಪ ಎಕ್ಸ್ಪೋಜರ್ ಬೇಕು. ವರ್ಷ ನಮ್ಗೆ ಶೀತ ಕೆಮ್ಮು ಬಂದ್ರೇನೆ ಆ ವೈರಸ್ಗೆ ನಮ್ಗೆ ಇಮ್ಯುನಿಟಿ ಬರುತ್ತೆ. ಇವರಿಗೆ ಕಂಪ್ಲೀಟ್ ಸ್ಟೆರೈಲ್ ಸ್ಟೇಟ್ ಅಲ್ಲಿ ಇರೋದ್ರಿಂದ ವಾಪಸ್ ಬಂದಾಗ ಸಡನ್ಲಿ ಇನ್ಫೆಕ್ಷನ್ ಬರಬಹುದು. ಸೊ ಈ ರೀತಿಯ ಕೆಲವು ಚಾಲೆಂಜಸ್ ಇದೆ. ಇದಕ್ಕೆಲ್ಲ ಇದಕ್ಕಿಂತ ಮುಂಚಿನ ವೈದ್ಯರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಏನೇನು ಮಾಡಬೇಕು, ಹೇಗೆ ಇರಬೇಕು ಅಂತ ಹೇಳಿ. ಬಟ್ ಬೇಸಿಕಲಿ ಇದನ್ನ ರಿವರ್ಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನೆಲಕ್ಕೆ ಬಂದ ತಕ್ಷಣ ಅವರು ಸುನೀತಾ ವಿಲಿಯಮ್ಸ್ ಅವರು ಹೇಳಿದ್ರು, ಐ ಹ್ಯಾವ್ ಟು ಲರ್ನ್ ಟು ವಾಕ್ ಅಂತ ಹೇಳಿ. ಅಂದ್ರೆ ನಾನು ನಡೆಯಲು ಇನ್ನು ಕಲಿಬೇಕಷ್ಟೇ ಅಂತ ಹೇಳಿ. ಯಾಕಂದ್ರೆ ಬಾಕಿ ಕೈ ಕಾಲೆಲ್ಲ ಅಲ್ಲಾಡಿಸ್ತಾ ಇದ್ರು, ಕಾಲು ಅನ್ನೋದು ನೆಲದಲ್ಲಿ ಇಡಕ್ಕಾಗ್ತಾ ಇರ್ಲಿಲ್ಲ ಅಲ್ಲಿ.
ಸೊ ಅವ್ರು ಕಾಲ್ ನೆಲದಲ್ಲಿ ಇಡೋದು ಅಥವಾ ಕಾಲಿಗೆ ಎಕ್ಸರ್ಸೈಸ್ ಮಾಡೋದು ಕೂತ್ಕೊಂಡು ಪ್ರೆಷರ್ ಕೊಟ್ಟು ಎಕ್ಸರ್ಸೈಸ್ ಮಾಡೋದವರು, ಅವಾಗ ಅದರಿಂದ ಅವರ ಮಾಂಸಖಂಡ ಉಳಿಯತ್ತಿಲ್ಲ, ಅಂದ್ರೆ ಮಾಂಸಖಂಡನು ಉಳಿಯುವುದಿಲ್ಲ. ಸೊ ಅದನ್ನು ಕಲಿಬೇಕು. ಆಮೇಲೆ ಕೆಳಗಡೆ ಬಂದ ತಕ್ಷಣ ಬ್ಲಡ್ ತಲೆಗೆ ರಶ್ ಆಗುತ್ತೆ. ಬ್ಲಡ್ ರಶ್ ಆಗೋದ್ರಿಂದ ತಲೆನೋವು, ಆಮೇಲೆ ದೃಷ್ಟಿಮಾಂದ್ಯ, ವಾಂತಿ, ಈ ರೀತಿ ಕೆಲವು ಪ್ರಾಬ್ಲಮ್ಗಳು ಬರ್ಬೋದು. ಸೊ ಅದನ್ನ ನೋಡ್ಕೋಬೇಕು. ಅದನ್ನ ಒಂದು ಚೇಂಬರ್ ಅಲ್ಲಿ ಇಟ್ಟವರು ನೋಡ್ಕೋತಾರೆ. ಸೊ ಹಲವು ಚಾಲೆಂಜಸ್ ಗಳಿವೆ. ಬಟ್ ಇದು 1969ನೇ ಇಸ್ವಿಯಲ್ಲಿ, ಅಂದ್ರೆ 55 ವರ್ಷಗಳ ಹಿಂದೆ ಚಂದ್ರನ ಮೇಲೆ ಮನುಷ್ಯ ಕಾಲಿಟ್ಟಿದ್ದ. ಅಂದ್ರೆ ಇಷ್ಟು ಸುಮಾರು 55ರಿಂದ 60 ವರ್ಷ. ಯೂರಿ ಗಗಾರಿನ್ ಹೋಗಿರೋದು 72 ವರ್ಷಗಳ ಮುಂಚೆ. ಸೊ ಅಲ್ಲಿಂದ ಇಲ್ಲಿವರೆಗೆ ಸ್ಪೇಸಿಗೆ ಹೋಗಿ ಬಂದಿದ್ರಿಂದ ಈಗ ಅತ್ಯಾಧುನಿಕ ಮೆಡಿಕಲ್, ಫಾರ್ ಎಕ್ಸಾಂಪಲ್ ಒಂದು ಮೆಡಿಕಲ್ ವಿಭಾಗನೇ ಇದೆ, ಸ್ಪೇಸ್ ಸೈನ್ಸ್ ಅಂತ ಹೇಳಿ. ಸೊ ಆದ್ರಿಂದ ಎಲ್ಲಾ ರೀತಿಯ ತಯಾರಿ ಇರುತ್ತೆ. ಸೊ ಇವರು ಸ್ವಸ್ಥವಾಗಿ ಇನ್ನೊಂದು ನಿಮ್ಗೆ ಒಂದು 6-7 ವಾರದ ನಂತರ ಸುನೀತಾ ವಿಲಿಯಮ್ಸ್ ಎಲ್ಲಾ ಕಡೆ ಹೋಗೋದು ನೋಡಬಹುದು. ಓಕೆ.